ಯೇಸು ಕ್ರಿಸ್ತನ ಜೀವನ ಚರಿತ್ರೆ. ಕ್ರಿಶ್ಚಿಯನ್ ಧರ್ಮದ ಸಂಸ್ಥಾಪಕರಾದ ಇವರು ಜಾಗತಿಕ ಇತಿಹಾಸದಲ್ಲಿ ಪ್ರಭಾವಿ ಪುಣ್ಯಪುರುಷನಾಗಿ ಬಾಳಿ ಬೆಳಗಿದ ಅಪೂರ್ವ ಸಾಧನೆಯ ಮೇರು ವ್ಯಕ್ತಿಯೇ ಯೇಸು ಕ್ರಿಸ್ತ. ಕ್ರಿಶ್ಚಿಯನ್ ಧರ್ಮದ ಸಂಸ್ಥಾಪಕರು ಪ್ರೀತಿ, ಕ್ಷಮೆ, ಆತ್ಮಹತ್ಯೆಗಳ ಸಂಕೇತ ಪುರುಷ ಯೇಸು ಕ್ರಿಸ್ತನು. ಇವರು ಜೋಸೆಫ್ ಮತ್ತು ಮೇರಿ ಎಂಬ ದಂಪತಿಗಳ ಉದರದಲ್ಲಿ ಕ್ರಿಸ್ತಪೂರ್ವ 740ರಲ್ಲಿ ಬೆತ್ಲೆಹೇಮ್ ಎಂಬ ನಗರದಲ್ಲಿ ಜನಿಸಿದರು. ಯೇಸು ಕ್ರಿಸ್ತನು 30 ವರ್ಷದವನಿದ್ದಾಗ ಒಂದು ಮಹತ್ವದ ಘಟನೆ ನಡೆಯಿತು. ಜಾನ್ ಎಂಬ ಒಬ್ಬ ಸನ್ಯಾಸಿ ಜೋರ್ಡನ್ ನದಿ ತೀರದಲ್ಲಿ ಜ್ಞಾನ ಸ್ನಾನ ಮಾಡುತ್ತಿದ್ದಾಗ ಆಗ ಯೇಸು ಕ್ರಿಸ್ತನು ನನಗೂ ಜ್ಞಾನವನ್ನು ಉಣಿಸು ಎಂದಾಗ ಜಾನನು ಅವನ ಅಪೇಕ್ಷೆಯಂತೆ ಉಪದೇಶ ನೀಡುತ್ತಿದ್ದಾಗ ಸ್ವರ್ಗದ ವಾಣಿಯೊಂದು ಯೇಸು ಕ್ರಿಸ್ತನಲ್ಲಿ ಮುಳುಗಿತು. ಅದೇನೆಂದರೆ, ಪಾರಿವಾಳದ ರೂಪದಲ್ಲಿ ದೇವರೇ ಬಂದು ಸುನೀತೆಯನ್ನು ಹೇಳುತ್ತಾನಂತೆ. ಯೇಸು ಕ್ರಿಸ್ತನು ಒಂದು ಮಾತು, ನೀನು ಎಡಗೆನ್ನೆಗೆ ಹೊಡೆದವನಿಗೆ ಬಲಗೆನ್ನೆಯನ್ನು ಮುಂದೆ ಮಾಡು ಎಂಬ ವಾಣಿಯು ಪ್ರಸಿದ್ಧವಾಗಿದೆ. ಯೇಸು ಕ್ರಿಸ್ತನು ಉಪದೇಶಿಸಿದ ಬೋಧನೆಯು ಕ್ರಿಶ್ಚಿಯನ್ ಪವಿತ್ರ ಗ್ರಂಥ ಬೈಬಲ್ನಲ್ಲಿ ಅಡಕವಾಗಿದೆ. ಯೇಸು ಕ್ರಿಸ್ತನು ದೂಷಣೆ ಮಾಡುತ್ತಿದ್ದನೆಂದು ಆರೋಪಿಸಿ ಅವನಿಗೆ ಜೈಲಿಗೆ ಹಾಕಿದರು ಮತ್ತು ಇವನ ತತ್ವಗಳು ರೋಮನ್ ಸಾಮ್ರಾಜ್ಯದ ಕಪ್ಪು ಚುಕ್ಕೆಗಳು ಎಂದು ಪ್ರತಿಪಾದಿಸಿ ಇವರಿಗೆ ಶಿಲುಬೆಗೆ ಇರಿಸಿದರು. ಯೇಸು ಕ್ರಿಸ್ತನು ಸ್ಥಾಪಿಸಿದ ಕ್ರಿಶ್ಚಿಯನ್ ಧರ್ಮವು ಜಗತ್ತಿನ ನಾನಾ ಭಾಗಗಳಲ್ಲಿ ಹರಡಿದೆ.